ನಮಸ್ಕಾರ ಸ್ನೇಹಿತರೆ, ಎಲ್.ಎಸ್. ಮಠಪತಿ. ನಮ್ಮ ತೇಜಸ್ವಿ ಸೂರ್ಯ ಅವರು ಪಾರ್ಲಿಮೆಂಟಲ್ಲಿ ಕನ್ನಡದಲ್ಲಿ ಭಾಷಣ ಮಾಡ್ತೀನಿ, 2 ಮಿನಿಟ್ ಕೇಳಿಯೇ ಸರ್ ಅಂತ. ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕದಿಂದ ಬಂದು ನೀಟ್ ಎಕ್ಸಾಮನ್ನು ಲೀಕ್ ಆಗಿರೋ ಬಗ್ಗೆ ಮಾತಾಡೋಕ್ಕೆ ಟೈಮ್ ಇದೆ, KPSCದು ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಮಾತಾಡಿದ್ದಾರೆ. ಒಂದ್ಸರಿ ಕೇಳ್ಕೊಂಡು ಬನ್ನಿ. ನಮ್ಮ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಡೆಲ್ಲಿಗೆ ಬಂದು ನೀಟ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು ಅಂತ ಇಲ್ಲಿ ಹೋರಾಟ ಮಾಡ್ತಾರೆ. ಕರ್ನಾಟಕದಲ್ಲಿ ಕಳೆದ 3 ವರ್ಷದಿಂದ KPSCಯಲ್ಲಿ ಆಗಿರುವಂತಹ ಹಗರಣ ಪ್ರತಿ ದಿವಸ ಸಾವಿರಾರು ಜನ ಯುವಕರು ಫ್ರೀಡಂ ಪಾರ್ಕ್ ಅಲ್ಲಿ ಕರ್ನಾಟಕದ ಮೂಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರ ನೋವು, ಅವರ ದರ್ದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಮುಖ್ಯಮಂತ್ರಿಗಳೇ. ಅಲ್ಲಿ ಹೋಗಿ ಕನ್ನಡದಲ್ಲಿ ಭಾಷಣ ಮಾಡುವ ಬದಲು ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರದ ಅವಧಿಯಲ್ಲಿ, ನಿಮ್ಮ ಮೊದಲನೇ ಅವಧಿಯಲ್ಲಿ ಪಾಪ 5 ವರ್ಷ ಕೊಟ್ಟಿದ್ರಲ್ಲ, ಆವಾಗ ಇದೇ ಭಾಷಣವನ್ನು ಇಲ್ಲೇ ಬಿಗಿದಿದ್ರೆ PSI ಹಗರಣ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸುಮಾರು ನೀವು ತಿಂದು ತೇಗಿರ್ತಕ್ಕಂಥ ಕರೋನಾದಲ್ಲಿ ಆಗಿರ್ಬೋದು, ಡಬಲ್ ಇಂಜಿನ್ ಸರ್ಕಾರದಲ್ಲಿ ನೀವು ಅವಾಗೇ ಮಾತಾಡಿದರೆ ತೇಜಸ್ವಿ ಸೂರ್ಯ ನಿಮಗೆ ಅನಂತಕುಮಾರ್ ಅವ್ರ ಪತ್ನಿಗೆ ಸಿಗಬೇಕಾಗಿರೋ ಟಿಕೆಟು ಅದು ಬೆಂಗಳೂರು ದಕ್ಷಿಣದಲ್ಲಿ ವೆರಿ ನೈಸ್, ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ನಿಮಗೆ ಸಿಕ್ಕು. ಆ ವಯಸ್ಸಿನಲ್ಲಿ ಆಗಿದ್ದೀರಾ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ. ಯಾಕಂದರೆ ಆ ಸ್ಥಾನ ಸಿಗಬೇಕಾದ್ರೆ ಅದು ಕರ್ಮದ ಫಲ ಸಿಕ್ಕಿದೆ. ಬಟ್ ಅದು ಉಳಿಸ್ಕೋಬೇಕಾದ್ರೆ ನೈತಿಕತೆ ಮಟ್ಟವನ್ನು ಕಳ್ಕೊಂಡು ನೀವು ಸೂರ್ಯ ಆಗಬೇಕು. ಆ ಅಮಾವಾಸ್ಯೆ ಸೂರ್ಯ ಆಗಬಾರ್ದು. ರಾತ್ರಿ ಕತ್ತಲಲ್ಲಿ ಅಮಾವಾಸ್ಯೆ ಸೂರ್ಯ ಆಗ್ತಾ ಇದ್ದೀರಾ. ಅದನ್ನು ಬಿಟ್ಟು KPSC ಇದರಲ್ಲಿ ಒಂದು ಕಡೆ ಯಡಿಯೂರಪ್ಪನವ್ರ ಫೋಟೋ, ಒಂದು ಕಡೆ ಇವರ ಫೋಟೋ ಹಾಕೊಂಡಿದ್ದಾರೆ. ಅದರ ಚೇರ್ಮನ್ ಯಾರಿದ್ದಾರೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ನಿಮ್ಮ ಸಸ್ಪೆಂಡ್ ಆಗಿರತಕ್ಕಂಥ ಬಿಜಾಪುರದವರು ಡಿಟೇಲಾಗಿ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಒಂದ್ಸರಿ ವಿಡಿಯೋ ನೋಡಿದ್ರೆ ಒಳ್ಳೆಯದಾಗುತ್ತೆ. ನೀವು ಮಾಡಿರ್ತಕ್ಕಂಥ ಹಲಕ ಕೆಲಸದಿಂದ 65 ಸೀಟಿಗೆ ಇಳಿದವರು ಇದೇ ಭಾಷಣವನ್ನು ನಿಮ್ಮ 5 ವರ್ಷ ಹಿಂದೆನೇ ಮಾಡಿದ್ದಿದ್ರೆ ಇವತ್ತು ಆ ಡಿ.ಕೆ. ಶಿವಕುಮಾರ್ ಅವರು ಆ ಕುರ್ಚಿ ಮೇಲೆ ಇರ್ತಿರಲಿಲ್ಲ, ನೀವೇ ಇರ್ತಿದ್ರಿ. ನೀವು ಮಾಡಿರ್ತಕ್ಕಂಥ ಹಲಕ ಕೆಲಸಕ್ಕೆ ನೋಡಿ, ರಾಜಕೀಯದಲ್ಲಿ ಸುಳ್ಳು ಹೇಳೋಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ರಾಜಕೀಯ ಮಾಡ್ತೀರಾ ಅಂತ ಅಂತಾರೆ, ಬಟ್ ರಾಜಕೀಯ ಅನ್ನೋದು ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೀತೆ. ತುಂಬ ಆದರೆ ಅವ ಕಾಕ್ರೋಚ್ ಅಂದವನು ಅಲ್ಲಿನವ್ರು ಇದ್ದಾರೆ, ಫಾಲೋವರ್ಸ್ ಇಲ್ಲಿನವ್ರು ಇದ್ದಾರೆ. ಯಾರು ಕೊಡಿಸಿದ್ರು ಯಾರು ಕೊಡಿಸಿದ್ರು ರಾಜೀನಾಮೆ? ಅದಕ್ಕೂ ಬೆನ್ನು ಬಡ್ಕೊಳ್ಳೋದೇ ನೈತಿಕ ಹೊಣೆಯನ್ನು ಹೊತ್ತು. ಯಾವಾಗ ಕೊಡಿದ್ರು ಇನ್ನು ಮಾತ್ರ ದಂಗೆ ಹೇಳುತ್ತೆ ಅಂದಾಗ ಕೊಟ್ಟರೆ. ಯಾಕಂದರೆ ಮಳೆಯಿಂದ ಮಳೆ ಹಾಕಿರ್ತಕ್ಕಂಥ ಆ ಕಂಬಿಯಿಂದ ಹೊಡಿಸಿದ್ರಿ. ಅವರನ್ನು ಪೊಲೀಸರಲ್ಲಿಂದ ಲಾಠಿ ಚಾರ್ಜ್ ಮಾಡಿಸಿದ್ರಿ. ಆ ಮಕ್ಕಳನ್ನು ರೋಡಿನ ಮೇಲೆ ಹೊಡೆದ್ರಿ. ಯಾವಾಗ ದಂಗೆ ಹೇಳ್ತದಂತ ಗೊತ್ತಾಯ್ತೋ ಆವಾಗ ಹಿಂದಿನ ಬಾಗಿಲಿಂದ ಓಡೋಗಿ ರಾತ್ರಿ 12 ಗಂಟೆಗೆ ಫ್ರಾನ್ಸ್ ಅಂತ ಫ್ರಾನ್ಸ್. ನೋಡಿ, ಅಮಾವಾಸ್ಯೆಗೂ ಹುಣ್ಣಿಮೆಗೂ ತುಂಬ ಡಿಫ್ರೆನ್ಸ್ ಇದೆ. ಅಮಾವಾಸ್ಯೆ ಸೂರ್ಯ ಆಗ್ತೀನಿ ಅಂದರೆ ಅದು ಇಲ್ಲಿ ತೋರಿಸ್ತಾ ಇರತಕ್ಕಂಥ ದರ್ಪ ಏನಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಮಾತಾಡೋಕೆ ಟೈಮ್ ಇದೆ. ಅದು ಬಕೆಟ್ ಹಿಡಿತಿದ್ದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆ ಬಕೆಟ್ ಅನಿಸ್ಕೋಬೇಡ ಅನ್ನೋದು. ಯಾಕಂದರೆ ನಿನ್ನನ್ನು ನಂಬಿ ವೋಟ್ ಹಾಕಿರೋ ಜನ ಬಕೆಟ್ ಅಂತ ಅನ್ಬಾರ್ದು. ಯಾಕಂದರೆ ಬಕೆಟ್ ಹಿಡಿಯೋ ಕೆಲಸ ಅದು. ನೀಟ್ ಪೇಪರ್ ಲೀಕ್ ಆದಾಗ ನಿನಗೆ ಬಾಯಿ ಇರಲಿಲ್ಲ ಮಾತಾಡೋಕ್ಕೆ. ಆ ಮರುಪರೀಕ್ಷೆ ನಡಿಬೇಕಾದ್ರೆ ಯಾವ ವಿದ್ಯಾರ್ಥಿನ ಪರ್ಮಿಷನ್ ಒಳಗಡೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೆ ಅವತ್ತು ಟೆಂಪ್ಟ್ ಆಗಿ. ಹಾಗೆ ದೋಸೆ ತಿನ್ನಕ್ಕೆ ಬರ್ತೀಯಲ್ಲ, ಹಾಗೆ ಕರ್ನಾಟಕದಲ್ಲಿ ನಿಮ್ಮ ಫಂಕ್ಷನ್ ಮಾಡ್ತಾಯಿದ್ರೆ ನಿಮ್ಮ ಪ್ರೋಗ್ರಾಮ್ ಕಾಂಗ್ರೆಸ್ನವ್ರ ಕಾರಣ ಅಂತ ಬಂದಿದೆಯಾ. ನೀಟ್ ಪೇಪರ್ ಲೀಕ್ ಆದಾಗ ಒಂದು ಬಾಯಲ್ಲಿ ಬಂದಿಲ್ಲಲ್ಲ, ನೀನು ಬಾಯಿ ಅವತ್ತು ಸೀದೋಗಿತ್ತ. KPSCಯಲ್ಲಿ ಏನಾಗಿದೆ ಅಂತ ನಿಮ್ಮದೇ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಹೇಳಿದ್ದಾರೆ, ಅದು KPSC ಚೇರ್ಮನ್ ಅವರು ಯಾರು, ಎಷ್ಟು ದುಡ್ಡು ತೊಗೊಂಡಿದ್ದಾರೆ ಅನ್ನೋದನ್ನು ಅದಕ್ಕೆ ಕೇಳ್ಕೊ. ಯಾಕಂದರೆ ನೀವು ಅವ್ರಿಗೆ ಕೇಳೋಕ್ಕೆ ನಿಮಗೆ ಹಕ್ಕಿದೆ, MP ಮಾಡಿದ್ದಾರೆ. ಬಟ್ ನೀವು ನಿಮ್ಮ ತಪ್ಪಾದಾಗ ಸಹಿತ ಅದನ್ನು ಖಂಡಿಸಬೇಕು. ಅದಕ್ಕೆ ಸೂರ್ಯ ಅಂತಾರೆ, ಇಲ್ಲ ಅಂದರೆ ಅಮಾವಾಸ್ಯೆ ಅಂತಾರೆ. ಅವ್ರೇನೇನೋ ಬೇರೆಯವರೆಲ್ಲ ಅಂತಾರೆ, ಬಟ್ ಅಂಥವೆಲ್ಲ ಅನ್ನಲ್ಲ. ಯಾಕಂದರೆ ನಿಮಗೆ ಬಂದಿರತಕ್ಕಂಥ ಸೀಟು ಬಟ್ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಯಾಕಂದರೆ ನಿಮ್ಮ ಕುರ್ಚಿ ಅದು ನಿಮಗೆ ಇದಕ್ಕೆ ಬಂದಿದೆ. ಅದನ್ನು ಉಳಿಸ್ಕೊಂಡು ಅದಕ್ಕೆ ಕೊಟ್ಟಿರ್ತಕ್ಕಂಥ ಆ ಜನರಿಗೆ ಇದ್ದಿರ್ತಕ್ಕಂಥ ಸತ್ಯವನ್ನು ಮಾತಾಡಿದರೆ ಅದಕ್ಕೊಂದು ಬೆಲೆ ಇರ್ತದೆ. ಇಲ್ಲ ಅಂದರೆ ಅವರು ಏನೇನೋ ಅಂತಾರಲ್ಲ ನಿಮಗೆ ಡೈಪರ್ ಅಂತ, ಆ ಡೈಪರ್ ಕೆಲಸ ಅಮಾವಾಸ್ಯೆ ಸೂರ್ಯ ಆಗಬಾರ್ದು. ನೀವು ಸೂರ್ಯ ಆಗಬೇಕಾಗಿರೋದು ಬೆಳಗಿನ ಜಾವದ ಮುಂಜಾವಿನ ಸೂರ್ಯ. ಆ ಸೂರ್ಯ ಆಗ್ಬೇಕಂದ್ರೆ 65 ಸೀಟಿಗೆ ಇಳಿಯೋಕ್ಕೆ ಕಾರಣವಾದಾಗ ಅವಾಗ ಮಾತಾಡಬೇಕಿತ್ತು.
PSI ಹಗರಣ ಮತ್ತೊಂದು ಮಗದೊಂದು. ನೀವು 65 ಸೀಟಿಗೆ ಯಾಕೆ ಇಳಿದಿರಂತ ಗೊತ್ತಾ? ಕರ್ನಾಟಕದಲ್ಲಿ DK ಶಿವಕುಮಾರರೇ ಬರ್ತಿರ್ಲಿಲ್ಲ. 18 ಜನರನ್ನ ಎತ್ತಾಕೊಂಡು ಓಡೋಗ್ಬಿಟ್ಟು ಆ ಚೈನಾ ಆರ್ಟಿಫಿಷಿಯಲ್ ಸನ್ ಕಂಡು ಹಿಡಿತಾ ಇದ್ದಾರೆ. ನಿಮ್ಮ ಮೋದಿ ಸರ್ಕಾರದಲ್ಲಿ ಯಾರಿಗೆ ED ಮಾಡಬೇಕು, ಯಾರಿಗೆ IT ಮಾಡಬೇಕು, ಯಾವ ಮಕ್ಕಳು ಏನು ಟ್ರೋಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಎಲ್ಲಿ ಇದರಲ್ಲಿ ಹೋಗಿ ಕೇಸ್ ಹಾಕ್ಸ್ಬೇಕು, ಯಾರ ಮೇಲೆ FIR ಮಾಡಬೇಕು, ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವ್ರನ್ನ ನಮ್ಮಲ್ಲಿ ಎಳ್ಕೊಳ್ಬೇಕು ಹೇಗೆ, ಯಾರು ಪ್ರಶ್ನೆ ಮಾಡ್ತಾ ಇದ್ರೆ ಅವ್ರನ್ನ ಹೇಗೆ ಭಯ ಬೆಳೆಸ್ಬೇಕು, ಯಾರು ಏನು ಮಾಡ್ತಾ ಇದ್ರೆ ಅಲ್ಲಿಂದ ಸರ್ಕಾರ ಉಳಿಸಿ ಯಾರನ್ನು ಹಿಡ್ಕೊಂಡು ಯಾರನ್ನ ನಾವು ಹೋಗಿ ಕುರ್ಚಿ ಹಿಡಿಬೇಕು. ಆ ಚೈನಾದವರು ಆರ್ಟಿಫಿಷಿಯಲ್ ಸನ್ 2029ಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ಸನ್ನಲ್ಲಿ ಅವರು ಇನ್ನುಳಿದಿರ್ತಕ್ಕಂಥ ದೇಶಗಳು BG ನಮ್ಮ ದೇಶದಲ್ಲಿ BG ಆಗಿರುವ ಈ ಭಟಂಗಿಗಳು ಪ್ರಶ್ನೆ ಮಾಡೋರನ್ನ ಹತ್ತಿಕ್ಕೋದು ಹೇಗೆ, ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿಬೇಕಾದ್ರೆ EVM ಏನು ಮಾಡಬೇಕು, ಅಥವಾ ಯಾರನ್ನ ಹಿಡಿಬೇಕು, ಯಾರನ್ನ ಒಳಗೆ ಹಾಕೋಬೇಕು, ಯಾರನ್ನ ED ಮಾಡಬೇಕು, ಯಾರನ್ನ ಭಯ ಬೆಳೆಸ್ಬೇಕು, ಯಾರನ್ನ ಆ ಮಳೆಗೆ ಆ ಜಂಜಿ ಪಡೆಗೆ ಆ ಕಾಕ್ರೋಚ್ ಪಾಪ ಜನತಾ ಪಕ್ಷದ ಪರ ಹುಡುಗರಿಗೆ ಮಳೆಗಳನ್ನು ಹೊಡಿಸಿದಿರಲ್ಲ ಹೇಗೆ ಹತ್ತಿಕ್ಕಬೇಕು ಅಂತ. ಇನ್ನು ಮಾತ್ರ ಆಗಲ್ಲ ಅಂದಮೇಲೆ ಹೋಗಿ ಬಿಲ ಸೇರಿಕೊಂಡು ವಿಡಿಯೋ ಮಾಡಿ ಬರ್ತದೆ. ಚಪ್ಪನಿಚ್ಚಕ ಸೀನಾ ಸುಳ್ಳು ಆಡಿದ್ರೆ ನಡೆಯಲ್ಲ ಅಂತ ನಿನಗೂ ಗೊತ್ತಿದೆ. ನಿನಗೂ ಸ್ವಲ್ಪ ಇರಲಿ. 65 ಸೀಟ್ಗಳಿರ್ತಕ್ಕಂಥ ನೀವು ಏನು ಮುಖ ಇಟ್ಕೊಂಡು DK ಶಿವಕುಮಾರ್ ಅವ್ರಿಗೆ ಮಾತಾಡೋಕ್ಕೆ ನಾನು ಬೇಡ ಅಂತ ಇಲ್ಲ, ಬಟ್ ನಿನಗೇನು ಮುಖ ಇದೆ ಅಂತ ಪೇಪರ್ ಲೀಕ್ ನೀಟಾದಾಗ ಕೇಳಕ್ಕೆ ನೀನೇನು ಹೇಸಿಗೆ ತಿಂದಿದೆಯಾ ಮುಖ? KPSCದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇಳಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವರೇ ಹೇಳ್ತಾ ಇದ್ದಾರೆ, ನಿಮ್ಮ ಯಡಿಯೂರಪ್ಪನವರ ಯಾರೋ ಸಂಬಂಧಿಕರಿದ್ದಾರೆ ಅದರ ಚೇರ್ಮನ್ ಅಂತ. ಇನ್ನೊಬ್ರಿಗೆ ತೋರಿಸ್ಬೇಕಾದ್ರೆ ಮೊದಲು ನೀನು ಕರೆಕ್ಟ್ ಆಗಿದ್ದಾಗ ತೋರಿಸ್ಬೇಕು. ರಾಜಕೀಯದಲ್ಲಿ ನಡೀತಾ ಇರುತ್ತೆ, ಬಟ್ ಪ್ರಶ್ನೆ ಮಾಡೋರು ನಿಮ್ಮ ವಿರೋಧ ಪಕ್ಷದವ್ರು ಮಾಡ್ಬೇಕಂತೇನಿಲ್ಲ. ಮತ ಹಾಕಿದ್ದ ಜನರು 150 ಕೋಟಿ ಜನರು ಯಾವಾಗ ಬೇಕಾದ್ರೂ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರೆಡಿ ಇರಬೇಕು. ಇಲ್ಲ ಅಂದರೆ ಹೇಸಿಗೆ ತಿಂದು ಕತ್ತಲ ಅಮಾವಾಸ್ಯೆ ಸೂರ್ಯ ಆಗಬಾರ್ದು. ತೇಜಸ್ವಿ ಸೂರ್ಯ ಅವರೇ, ನೀವು BG ಆಗಿರೋದು ಯಾವ ರಾಜ್ಯದಲ್ಲಿ ಯಾವತ್ತು ಆ ಮೋದಿಯವರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಪ್ರಧಾನಿ 3 ಸರಿ ಆಗಿರೋರನ್ನ ನಿಮ್ಮ ಎಲೆಕ್ಷನ್ ಚುನಾವಣೆಯಲ್ಲಿ ಊರೂರು ಸುತ್ತಿಸಿದ್ರಿ. ಇಲ್ಲಿ ಊರೂರು ಸುತ್ತಿಸಿದ್ರು 65 ಸೀಟ್ಗಳಿದ್ರಿ. ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. ಅವ್ರಿಗೆ ಚುನಾವಣೆ ಇದ್ದಾಗೆ ನನಗೆ ಬರ್ತದೆ. ಇಲ್ಲ ಅಂದರೆ 8,000 ಕೋಟಿ ವಿಮಾನಲ್ಲಿ ಹಾರೋದು, ಬಂದು ಜಾಲ್ಮುರಿ ತಿನ್ನೋದು. ಇವಾಗ ಗರಂ ಮಾಡಿದಾಗ ಜನತಾ ಪಕ್ಷ ಎಲ್ಲಿನವ್ರು ಬಂದಿದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ, ಆ ಬಾಂಗ್ಲಾದವ್ರು ಇದ್ದಾರೆ, ಇವ್ರು ಫಾಲೋವರ್ಸ್ ಇದ್ದಾರೆ ಅಂದಿದ್ರಿ. ರಾಜೀನಾಮೆ ಆಯ್ತಾ? ಅದು ವಾಟ್ ಈಸ್ ದ ಮೀನಿಂಗ್ ಆಫ್ ಇಂಡಿಯನ್ ಡೆಮಾಕ್ರಸಿ? ಎಲ್ಲರಿಗೂ ಹಕ್ಕಿದೆ, ಬಟ್ ಮಾತಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಮಾಡುವಾಗ ಅಧಿಕಾರ ಹಿಂಗೆ ನಿಮಗೊಂದು ಮಾಡಿದರೆ ಮನೆಗೆ ಕಳಿಸ್ತಾರೆ. ನಿನಗೂ ಇನ್ಕ್ಲೂಡಿಂಗ್ ವಿತ್ ನಿನಗೂ ಅಷ್ಟೇ. ಸ್ವಲ್ಪ ಮೊದಲಿನಿಂದ ಕೇರ್ಫುಲ್ ಆಗಿದ್ರೆ ಈ ಪರಿಸ್ಥಿತಿ DK ಶಿವಕುಮಾರ್ ಕೇಳಕ್ಕೆ ಬರ್ತಿರ್ಲಿಲ್ಲ. ಯಾಕಂದ್ರೆ ನೀವು ಮಾಡ್ತಾ ಇರುವ ಹಲ್ಕ ಕೆಲಸಕ್ಕೆ ಇಡೀ ದೇಶದ ಜನರ ಬೇಸತ್ತು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸ್ತಾರೆ, ಇನ್ಕ್ಲೂಡಿಂಗ್ ವಿತ್ ಯು. ಅದು ತಪ್ಪು ನಾನೇ ಮಾಡಿದ್ರು ನನಗೂ ಕಲಿಸ್ತಾರೆ. ಇದು ಪ್ರಕೃತಿಯ ನಿಯಮ, ಬದಲಾವಣೆ ಜಗದ ನಿಯಮ. ನೆನಪಿರಲಿ. ಅಮಾವಾಸ್ಯೆ ಸೂರ್ಯ. ಜೈ ಹಿಂದ್, ಜೈ ಕರ್ನಾಟಕ.